ಶಿರಾನಗರದಲ್ಲಿ ಮರೀಚಿಕೆಯಾಯಿತು ಸ್ವಚ್ಛತೆ. ಕಸ ಕಡ್ಡಿಯ ನಗರವಾಗ್ತಾ ಇದೆ ಐತಿಹಾಸಿಕ ನಗರ ಶಿರಾ. ಕೇಂದ್ರ ಸರ್ಕಾರ ಸ್ವಚ್ಛತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ನಿಟ್ಟಿನಲ್ಲಿ ಸ್ವಚ್ಛ ಭಾರತ್ ಮಿಷನ್ಗೆ ಚಾಲನೆ ನೀಡಿದೆ. ಕೇಂದ್ರ ಸರ್ಕಾರ ಸ್ವಚ್ಛತೆಗೆ ಇಷ್ಟೆಲ್ಲ ಒತ್ತು ಕೊಡ್ತಾ ಇದ್ರೂ ಸ್ಥಳೀಯ ಸಂಸ್ಥೆಗಳು ಮಾತ್ರ ಈ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ. ಶಿರಾನಗರವು ಇದಕ್ಕೆ ಹೊರತಾಗಿಲ್ಲ. ಐತಿಹಾಸಿಕ ನಗರ ಅಂತಲೇ ಖ್ಯಾತಿ ಪಡೆದಿರೋ ಶಿರಾನಗರ ಸ್ವಚ್ಛತೆ ವಿಷಯದಲ್ಲಿ ಮಾತ್ರ ಹೊರಗೆ ತಳುಕು ಒಳಗೆ ಹುಳುಕು ಎಂಬಂತಾಗಿದೆ. ಶಿರಾನಗರದ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನ ಅಪೇಕ್ಷಿಸುವುದು ಇಲ್ಲಿ ಸಾಧ್ಯವಿಲ್ಲದ ಮಾತು. ಬಸ್ ನಿಲ್ದಾಣದ ಗೋಡೆಗಳು ಗುಟ್ಕಾ ಜಗಿದು ಉಗಿದ ಕಲೆಗಳಿಂದ ರಾರಾಜಿಸ್ತಾ ಇವೆ. ರಸ್ತೆ ಬದಿಗಳಲ್ಲಿ ಕಸ ಎಲ್ಲೊಂದರಲ್ಲಿ ಎಸೆದು ಅನೈರ್ಮಲ್ಯ ಉಂಟು ಮಾಡಲಾಗ್ತಾ ಇದೆ. ಇದೆಲ್ಲ ಓಕೆ, ಆದರೆ ನಗರದಲ್ಲಿರುವ ವಿವಿಧ ಇಲಾಖೆಗಳ ಕಟ್ಟಡದಲ್ಲಿಯೇ ಸ್ವಚ್ಛತೆ ಅನ್ನೋದು ಮಾಯವಾಗಿದೆ. ಶಿರಾ ನಗರಸಭೆ ಕಚೇರಿ ಆವರಣದ ಮುಂಭಾಗದಲ್ಲಿ ಉತ್ತಮವಾಗಿ ನಿರ್ವಹಣೆ ಮಾಡಲಾಗ್ತಾ ಇದೆ. ಆದರೆ ಹಿಂಬದಿ ಹೋದ್ರೆ ಮತ್ತೆ ಸ್ವಚ್ಛತೆಯ ಸಮಸ್ಯೆ ಕಾಣಿಸ್ತಾ ಇದೆ. ಅಲ್ಲಲ್ಲಿ ಚದುರಿ ಬಿದ್ದಿರುವ ಕಸ ಕಡ್ಡಿಗಳು, ಕಟ್ಟಡ ತ್ಯಾಜ್ಯ, ಗಿಡ ಗೆಂಟೆಗಳು ಸಾರ್ವಜನಿಕರಲ್ಲಿ ಅಸಹನೆ ಮೂಡಿಸ್ತಾವೆ. ಇನ್ನು ಕಚೇರಿ ಒಳಗೆ ತಕ್ಕ ಮಟ್ಟಿಗಿನ ಸ್ವಚ್ಛತೆ ಇದ್ರೆ, ಆದರೆ ಕಚೇರಿಯ ಒಳಗಿರುವ ಶೌಚಾಲಯಗಳ ಸ್ಥಿತಿ ಮಾತ್ರ ಹೇಳತಿರದಾಗಿದೆ. ಶೌಚಾಲಯಗಳ ನಿರ್ವಹಣೆ ಸರಿಯಾಗಿ ಮಾಡದ ಕಾರಣ ಗಬ್ಬೆದ್ದು ನಾರ್ತಾ ಇದೆ. ಶೌಚಾಲಯಗಳ ಪೈಪ್ಲೈನ್ಗಳು ಕಿತ್ತು ಬಿದ್ದಿದ್ದು ನೀರಿನ ಸಂಪರ್ಕವೇ ಕಟ್ಟಾಗಿದೆ. ಹೀಗಾಗಿ ಜನರು ಮೂತ್ರ ವಿಸರ್ಜನೆಗೆ ಬಯಲನ್ನೇ ಅವಲಂಬಿಸುತ್ತಿದ್ದಾರೆ. ಇನ್ನು ಮಹಿಳಾ ಶೌಚಾಲಯದಲ್ಲಿಯೂ ಪೈಪ್ಲೈನ್ ತುಂಡಾಗಿ ಬಿದ್ದಿದ್ದು ಇದರಿಂದ ಸ್ವಚ್ಛತೆಯ ಸಮಸ್ಯೆ ಎದುರಾಗಿದೆ. ಜೊತೆಗೆ ಕಟ್ಟಡದ ಒಳಭಾಗದಲ್ಲಿಯೇ ಗುಟ್ಕಾ, ತಂಬಾಕು ಜಗಿದು ಉಗಿದಿರುವ ಕಲೆಗಳು ಗೋಡೆಗಳ ಮೇಲೆ, ಗಿಡಗಳ ಮೇಲೆ ಕಾಣಿಸ್ತಾ ಇದೆ. ಹೀಗಾಗಿ ತಮ್ಮ ಕಚೇರಿಗಳನ್ನೇ ಸ್ವಚ್ಛವಾಗಿಟ್ಟುಕೊಳ್ಳದ ಅಧಿಕಾರಿಗಳಿಂದ ಊರ ಸ್ವಚ್ಛತೆಯನ್ನ ನಿರೀಕ್ಷಿಸಲು ಸಾಧ್ಯವೇ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಶಿರಾ ನಗರಸಭೆ ಸೇರಿದಂತೆ ನಗರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಬಹುತೇಕ ಸರ್ಕಾರಿ ಕಚೇರಿಗಳ ಶೌಚಾಲಯಗಳು ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರ್ತಾ ಇವೆ. ಬಹುತೇಕ ಸರ್ಕಾರಿ ಕಚೇರಿಗಳ ಪರಿಸ್ಥಿತಿ ಇದೇ ಆಗಿದೆ. ಅಲ್ಲದೆ ಬಹುತೇಕ ಕಚೇರಿಗಳಲ್ಲಿ ಪ್ರತ್ಯೇಕ ಮಹಿಳಾ ಶೌಚಾಲಯಗಳೇ ಇಲ್ಲ. ಇದರಿಂದ ಮಹಿಳೆಯರು ಅನುಭವಿಸ್ತಾ ಇರುವ ತೊಂದರೆ ಅಷ್ಟಿಷ್ಟಲ್ಲ. ಹೀಗಾಗಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ, ಶಿರಾ.